ಸಿಂಹರಾಶಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಪಯಶಸ್ಸು ಬೇಸರವಾಗ್ತಕ್ಕಂತಹ ವಾತಾವರಣವೇ ಹೆಚ್ಚಾಗಿರುತ್ತೆ. ಅದರ ಅಗತ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ದುರುದ್ದೇಶದ ಯಾವ ಕೆಲಸಕ್ಕೂ ಕೂಡ ನೀವು ಸಹಕಾರವನ್ನು ನೀಡಬೇಡಿ. ಯಾವುದೋ ಒಂದು ಕೆಟ್ಟ ಉದ್ದೇಶವನ್ನು ಇಟ್ಟುಕೊಂಡು ಯಾರೋ ಸಹಾಯ ಕೇಳಲಿಕ್ಕೆ ಬರ್ತಾರೆ, ನಿಮ್ಮ ಹೆಸರನ್ನು ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದು ಯಾವುದಕ್ಕೂ ಕೂಡ ಅವಕಾಶ ಕೊಡಬೇಡಿ. ಆ ತಪ್ಪು ನಿಮ್ಮ ತಲೆ ಮೇಲೆ ಬರುವಂಥದ್ದಾಗಬಹುದು. ಆಸ್ತಿಯ ವಿಚಾರದಲ್ಲಿರ್ತಕ್ಕಂತಹ ಜಗಳ ಬಗೆಹರಿಯೋದಿಲ್ಲ. ಅದು ಹಾಗೆ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದೇ. ಕೇವಲ ಮಾತುಗಳಾಗತ್ತೆ, ಜಗಳವಾಗತ್ತೆ, ವೈಮನಸ್ಯ ಬರುತ್ತೆ, ಮಾತನ್ನು ಬಿಡ್ತೀರಿ, ವ್ಯವಹಾರ ಮಾತ್ರ ಮುಂದುವರಿಯುವಂಥದ್ದಾಗೋದಿಲ್ಲ. ಸಹೋದರ ಸಂಬಂಧದಿಂದ ದೂರವಾಗ್ತಕ್ಕಂತಹ ಸಾಧ್ಯತೆ ಇದೆ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಮಧ್ಯದಲ್ಲಿ ಏನೋ ಒಂದು ರೀತಿಯ ಮಾತುಕತೆಯ ಪ್ರಭಾವ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಮಾತನ್ನು ಬಿಡುವಷ್ಟರ ಮಟ್ಟಿಗೆ ಆ ದ್ವೇಷ ಹುಟ್ಟುವಂಥದ್ದು. ಮನೆಯಲ್ಲಿ ಯಾವುದೇ ರೀತಿಯ ಅಹಿತಕರವಾದಂತಹ ವಾತಾವರಣಕ್ಕೆ ಅವಕಾಶ ಮಾಡಿಕೊಡಬೇಡಿ. ಜಗಳಕ್ಕೋ ಅಥವಾ ಇನ್ಯಾವುದೋ ಗಲಾಟೆಗೋ ಇನ್ನೇನೋ ತೊಂದರೆಗೋ ಅವಕಾಶಗಳು ಆಗೋದು ಬೇಡ. ಬಂಧುಗಳ ಆಶ್ರಯ ನಿಮಗೆ ಅನಿವಾರ್ಯ ಆಗಬಹುದು. ನಿಮ್ಮ ಸಂಬಂಧಿಕರನ್ನು ಆಶ್ರಯ ಮಾಡಬೇಕಾದಂತಹ ಪರಿಸ್ಥಿತಿ ಹೆಚ್ಚಾಗಿ ಕಾಣುವಂಥದ್ದಿದೆ. ವಿಶೇಷವಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ತಾತ್ಸಾರವಾದಂತಹ ನಿರ್ಧಾರದಿಂದಲೇ ಕೆಲವು ತೊಂದರೆಗಳಾಗತ್ತೆ. ಏನೋ ಬೇಕಾಬಿಟ್ಟು ಮನಸ್ಸಿಗೆ ಬಂದ ಹಾಗೆ ತೀರ್ಮಾನಗಳನ್ನು ಮಾಡುವಂಥದ್ದು. ಅದು ನಾಳೆ ತಪ್ಪಾದಾಗ, ತೊಂದರೆಯಾದಾಗ ಅದರ ಬಗ್ಗೆ ಆಲೋಚನೆ ಬರುತ್ತೆ. ಮುಂಚಿತವಾಗಿ ಯೋಚಿಸಿ ನಿರ್ಧಾರಗಳನ್ನು ಮಾಡಿದರೆ ಆಗುವಂತಹ ತಪ್ಪನ್ನು, ಆಗುವಂತಹ ಅವಘಡವನ್ನು ಕಡಿಮೆ ಮಾಡಿಕೊಳ್ಬಹುದು, ತಪ್ಪಿಸ್ಬೋದು. ಅದಕ್ಕೆ ಅವಕಾಶಗಳು ಹೆಚ್ಚಾಗಿರುವಂಥದ್ದು. ಸ್ನೇಹಿತರೇ ನಿಮ್ಮ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡ್ತಾರೆ. ಹಲವಾರು ವರ್ಷಗಳಿಂದ ನಿಮ್ಮನ್ನು ಬಲ್ಲರು ಅವರು, ಆದರೆ ನಿಮ್ಮ ಬಗ್ಗೆ ಅವರಿಗೆ ಸಮಾಧಾನ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾರೆ, ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ನಿಮ್ಮ ನಡವಳಿಕೆ. ಯಾವ ರೀತಿ ನೀವು ಸ್ನೇಹಿತರ ಜೊತೆಯಲ್ಲಿ ಇರ್ತೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಉದ್ಯೋಗವನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಯಾವುದೋ ಮಾತು ಅಥವಾ ಇನ್ಯಾವುದೋ ಒರಟುತನದ ನಡತೆ ನಿಮ್ಮ ಕೆಲಸಕ್ಕೂ ಕೂಡ ಕುತ್ತನ್ನು ತರುವಂತಹ ಸಾಧ್ಯತೆ ಇದೆ. ಮಕ್ಕಳಿಂದ ದೂರ ಉಳ್ಕೊಳ್ತಕ್ಕಂತಹ ಪರಿಸ್ಥಿತಿ. ಮಕ್ಕಳೆಲ್ಲೋ ಒಂದು ಕಡೆ ಇರ್ತಾರೆ, ನೀವೆಲ್ಲೋ ಇರ್ತೀರಿ, ನಿಮಗೂ ಅವ್ರಿಗೂ ಸಂಬಂಧವೇ ಇಲ್ಲವೇನೋ ಅನ್ನುವ ರೀತಿಯಲ್ಲಿ ವಾತಾವರಣ ಇರುತ್ತೆ. ಹಣ ಇದೆ, ಆದರೆ ನೆಮ್ಮದಿ ಇಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಹಣ ನಿಮ್ಮ ಹತ್ರ ಇದೆ, ಆದರೆ ನೆಮ್ಮದಿ ಇಲ್ವಲ್ಲ, ಅದನ್ನು ಎಲ್ಲಿಂದ ತರುವುದು? ಇದು ಪ್ರಶ್ನೆಯಾಗತ್ತೆ. ಆರೋಗ್ಯ ಕ್ಷೀಣಿಸ್ತಕ್ಕಂತಹ ಲಕ್ಷಣಗಳು ಇದೆ. ನಾನು ಹಲವಾರು ದಿವಸದಿಂದ ಕನ್ಯಾ ರಾಶಿಯವರಿಗೆ ಮತ್ತೆ ಮತ್ತೆ ಹೇಳ್ತಾನೆ ಬಂದಿದ್ದೀನಿ, ಆರೋಗ್ಯದಲ್ಲಿ ಏನೋ ದೊಡ್ಡದಾದಂತಹ ವ್ಯತ್ಯಾಸ ಇದೆ. ಸರಿಯಾದಂತಹ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಏನು ಅನ್ನುವಂಥದ್ದನ್ನು ತಿಳಿಯಬೇಕು. ಜೊತೆಗೆ ಅನುಮಾನ ಇದ್ದಂಥವರು ಸರಿಯಾದಂತಹ ಕಡೆ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ. ಯಾವುದೇ ರೀತಿಯ ತೊಂದರೆಗೆ ಅವಕಾಶಗಳನ್ನು ಮಾಡಿಕೊಡಬೇಡಿ. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆಯ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲಿರಲಿ. ಶುಭವಾಗಿ. ತುಲಾರಾಶಿ, ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ. ಹಾಗಂತ ಅದೇ ಯೋಚನೆಯಲ್ಲಿ, ಅದೇ ಚಿಂತೆಯಲ್ಲಿದ್ದರೆ ಈ ದಿವಸ ಪೂರ್ತಿ ವ್ಯರ್ಥವಾಗುತ್ತೆ. ಅದನ್ನು ಒಂದು ಬದಿಗಿಟ್ಟು ಯಾಕೋಸ್ಕರ ಹೀಗಾಯಿತು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕಾಗತ್ತೆ. ದೊಡ್ಡದಾದಂತಹ ಯಾವ ವ್ಯವಹಾರಗಳು ಬೇಡ. ಮನಸ್ಸಿಗೆ ಸಮಾಧಾನ ಇಲ್ಲ, ದೊಡ್ಡ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಿ ಮತ್ತಷ್ಟು ಕೈ ಸುಟ್ಟುಕೊಳ್ತಕ್ಕಂತಹ ವಿಚಾರಗಳು ಬೇಡವೇ ಬೇಡ ಅಂತ ಅರ್ಥ. ಯಾರ ಜೊತೆಯಲ್ಲೂ ಕೂಡ ಅನುಚಿತವಾಗಿ ವರ್ತನೆಯನ್ನು ಮಾಡಬೇಡಿ. ಅವರವರ ಯೋಗ್ಯತೆಗೆ, ಅವರವರ ಸ್ಥಾನಮಾನಕ್ಕೆ ಅನುಗುಣವಾಗಿ ನಡ್ಕೊಳ್ಬೇಕಾದಂಥದ್ದು. ಕೆಲವರು ವಯೋವೃದ್ಧರಿರ್ತಾರೆ, ಅವರ ವಯಸ್ಸಿಗೆ ಅನುಗುಣವಾಗಿ ನಡ್ಕೊಳ್ಬೇಕಾಗತ್ತೆ. ಹಿರಿಯರನ್ನ ಪೂಜ್ಯ ಭಾವನೆಯಿಂದ ನೋಡಬೇಕಾದಂಥದ್ದು. ಆಡುವಂತಹ ಮಾತುಗಳು ಬಹಳ ಮೃದುವಾಗಿ, ಯಾರ ಮನಸ್ಸಿಗೂ ಕೂಡ ನೋವಾಗದೇ ಇರುವ ಹಾಗೆ ಇರಬೇಕು ಅಂತಕ್ಕಂಥದ್ದು ಅರ್ಥ. ಉದ್ಯೋಗ ಅಥವಾ ವೃತ್ತಿಯಲ್ಲಿ ಸವಾಲುಗಳು ಮೇಲಿಂದ ಮೇಲೆ ಎದುರಾಗುತ್ತೆ, ಆದರೆ ಬುದ್ಧಿವಂತಿಕೆಯಲ್ಲಿ ಅದನ್ನು ಬಗೆಹರಿಸ್ಕೊಳ್ಬೇಕೇ ಹೊರತು ಸವಾಲುಗಳನ್ನೇ ಸಮಸ್ಯೆಗಳಾಗಿ ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ತಾಯಿಯವರಿಗೆ ಆರೋಗ್ಯ ಸ್ವಲ್ಪ ಹದಗೆಡಬಹುದು, ಅದು ನಿಮಗೆ ಚಿಂತೆಯಾಗ್ಬೋದು, ಆತಂಕಕ್ಕೆ ಕಾರಣವಾಗಬಹುದು. ತಾಯಿಯವರಿಗೆ ಏನಾದರೂ ತೊಂದರೆಯಾದರೆ ನೀವೇ ಕಾರಣ ಅನ್ನುವಂತಹ ತಪ್ಪು ಕೂಡ
ಬರುವ ಸಾಧ್ಯತೆಗಳಿರುತ್ತೆ. ಸೂಕ್ಷ್ಮವಾಗಿ ಅದನ್ನು ಗಮನಿಸ್ಕೊಳ್ಬೇಕು. ಬಂಧುಗಳಿಂದ ಹಣದ ವಿಚಾರಕ್ಕೆ ಜಗಳವಾಗುತ್ತೆ, ಹಣಕಾಸಿನ ವಿಚಾರಕ್ಕೆ, ಇನ್ಯಾವುದೋ ವ್ಯವಹಾರಕ್ಕೆ ಆತ್ಮೀಯರಲ್ಲಿ, ಬಂಧುಗಳಲ್ಲಿ, ನೆಂಟರಿಷ್ಟರ ಮಧ್ಯದಲ್ಲಿ ಜಗಳ ಆಗುವಂತಹ ಸಾಧ್ಯತೆ ಇದೆ. ಸದ್ಗುರು ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ, ಆ ಸಾಯಿಬಾಬಾರ ಅನುಗ್ರಹ ನಿಮ್ಮ ಮೇಲಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ವಿದ್ಯಾಕ್ಷೇತ್ರವೇ ನಿಮಗೆ ಸವಾಲಾಗುತ್ತೆ ಈ ದಿವಸ. ಹಲವಾರು ದಿವಸದಿಂದ ಒಂದಷ್ಟು ಏನೋ ಓದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಿ. ಇವತ್ತಿನ ವಿದ್ಯಾಭ್ಯಾಸದ ವಿಚಾರ ಏನಿದೆ ಅದು ನಿಮಗೆ ದೊಡ್ಡ ಸವಾಲಾಗುತ್ತೆ. ಅದನ್ನು ಬಿಡಬೇಕಾ ಮುಂದುವರಿಸಬೇಕಾ ಅನ್ನುವಷ್ಟರ ಮಟ್ಟಿಗೆ ನಿಮಗೆ ಜಿಜ್ಞಾಸೆಗಳು ಶುರುವಾಗುವಂಥದ್ದಾಗತ್ತೆ. ಮನೆಯಿಂದ ಹೊರಗಡೆ ಹೋಗ್ತಕ್ಕಂತಹ ವಿಚಾರ ಬರಬಹುದು. ಮನೆಯ ವಾತಾವರಣ ಅಷ್ಟರ ಮಟ್ಟಿಗಿದೆ, ನಾನು ಈ ಮನೆಯಲ್ಲಿ ಇರುವುದಿಲ್ಲ ಅನ್ನುವಂತಹ ಕೆಲವು ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುವಂಥದ್ದಾಗತ್ತೆ. ಆದರೆ ಅಂತಹ ನಿರ್ಧಾರಗಳು ಒಳ್ಳೆಯದಲ್ಲ. ಯಾವುದೋ ಒಂದು ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಇನ್ಯಾವುದೋ ಕೆಲಸದ ಮೇಲೋ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋ ಬೇರೆ ಕೆಲಸಕ್ಕೋ ನೀವು ಮನೆಯಿಂದ ಹೊರಟರೆ ಯಾರಿಗೂ ಕೂಡ ಏನೂ ಅನಿಸೋದಿಲ್ಲ. ಆದರೆ ನಾನು ಈ ಮನೆಯಲ್ಲಿರಬಾರ್ದು, ನಾನು ಹೊರಗಡೆ ಹೋಗ್ತೀನಿ ಅಂತಕ್ಕಂತಹ ನಿರ್ಧಾರಗಳಿದೆಯಲ್ಲ, ಅದು ದೊಡ್ಡ ತಪ್ಪಾದೀತು. ಆಲೋಚನೆಯನ್ನು ಮಾಡಿ ನಿಮ್ಮ ಜೀವನವನ್ನು ನೀವು ಕಂಡುಕೊಳ್ಬೇಕು ನಿಜ, ಆದರೆ ಅದಕ್ಕೆ ಸನ್ಮಾರ್ಗ ಅನ್ನುವಂಥದ್ದಿರಬೇಕು. ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಅವಕಾಶಗಳು ಆಗಬೇಕು ಅನ್ನುವಂಥದ್ದು. ನಿಮ್ಮ ಆರೋಗ್ಯ ಸುಧಾರಣೆಯಾಗತ್ತೆ. ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಚರ್ಮವ್ಯಾಧಿ ಏನಾದರೂ ಇದ್ದರೆ, ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಅದು ಸ್ವಲ್ಪ ಮಟ್ಟಿಗೆ ಗುಣವಾಗುವಂತಹ ಸೂಚನೆಗಳು ಕಾಣ್ತಾ ಇದೆ. ತಂದೆ ತಾಯಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಮಧ್ಯದಲ್ಲಿ ಒಂದಷ್ಟೇನೋ ಭಿನ್ನಾಭಿಪ್ರಾಯ, ಜಗಳಗಳು ಬರತಕ್ಕಂತಹದ್ದು, ಮಾತಿಗೆ ಮಾತು ಬೆಳೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಅರ್ಥ. ಯಾವ ನಿರ್ಧಾರಕ್ಕೂ ಕೂಡ ಬರೋಕ್ಕಾಗದಲೇ ಒದ್ದಾಟ ಮಾಡ್ತೀರಿ. ಅಂದರೆ ನಾನು ಯಾವ ತೀರ್ಮಾನವನ್ನು ಮಾಡಲಿ ಅನ್ನುವಂಥದ್ದೇ ಗೊಂದಲವಾಗುತ್ತೆ. ಸರಿಯಾಗಿ ಆಲೋಚನೆಯನ್ನು ಮಾಡಿ ದೃಢವಾದಂತಹ ನಿರ್ಧಾರವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ನಿಮಗೆ ಇದ್ದೇ ಇದೆ ಎನ್ನುವಂಥದ್ದು. ದುರ್ಗಾರಾಧನೆ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.